ಅಷ್ಟೇನೆ ಏನೇ ಇದ್ರು ಕೂಡ ನಾನು ಹೇಳುದಿಷ್ಟೇ ನೋಡಿ ನಟರಾಜ್ ಗೌಡ್ರೆ, ನಿಮ್ಗೂ ಇದು ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಸಮಯ ನೋಡಿ. 585 ಜನ ಗುಂಡಿಯಲ್ಲಿ ಬಿದ್ದು ಸತ್ರು ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಕಿಂಚಿತ್ತು ಅದ್ರ ಬಗ್ಗೆ ಯೋಚನೆ ಇಲ್ವಾ? ನೀವು ಇಷ್ಟು ಸಾವಿರ ಕೋಟಿ ಗುಂಡಿಗೋಸ್ಕರ ಬ್ಯಾಂಗ್ಳೂರ್ಗೋಸ್ಕರ ರಿಲೀಸ್ ಮಾಡಿದ್ರೆ ಏನ್ ಮಾಡ್ತಾ ಇದ್ದೀರಾ? ಯಾವುದೋ ಒಂದು ಖಾಸಗಿ ಚಾನಲ್ ರಿಯಾಲಿಟಿ ಚೆಕ್ ಮಾಡಿದ್ರೆ ಒಂದೇ ವಾರದಲ್ಲಿ ಡಾಕ್ಟರ್ಗಳು ಕಿತ್ತು ಬರ್ತಾ ಇದೆ, ಒಂದೇ ವಾರದಲ್ಲಿ. ಈ ತರ ನಿಮ್ಮ ಅವಧಿಯಲ್ಲಿ ಆಗಿಲ್ವಾ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಒಂದ್ ನಿಮಿಷ, ಒಂದು NCRB ಡೇಟಾ ಪ್ರಕಾರ 60% ಎಕ್ಸ್ಟ್ರಾ ಆಗಿದೆ ಅಪರಾಧಗಳ ಸಂಖ್ಯೆ, ಮಹಿಳೆಯರ ಅಪರಾಧಗಳ ಅತ್ಯಾಚಾರಗಳ ಬಗ್ಗೆ. ನೋಡಿ, ಕಾನೂನು ಸುವ್ಯವಸ್ಥೆ ಇಲ್ವೇ ಇಲ್ಲ. ಎಲ್ಲಾದ್ರೂ ಕಾನೂನು ಸುವ್ಯವಸ್ಥೆ ಇದ್ರಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ನಂಬರ್ 1 ಕರ್ನಾಟಕ. ನಶಾಮಯವಾಗಿದೆ ಕರ್ನಾಟಕ, ಡ್ರಗ್ಸ್ ಮಯವಾಗಿದೆ ಕರ್ನಾಟಕ. ರೈತರ ಆತ್ಮಹತ್ಯೆಯಲ್ಲಿ ಹೈಯೆಸ್ಟ್ ಇದೆ, ಗುಂಡಿ ಬಿದ್ದು ಸತ್ತಿರೋರು ಹೈಯೆಸ್ಟ್ ಇದ್ದಾರೆ. ನೋಡಿ, ನಾನು ಹೇಳುದು ನಟರಾಜ್ ಗೌಡ್ರೆ, ಹೇಳಕ್ ಹೋದ್ರೆ ಕರ್ನಾಟಕನ ಆಯ್ತು, ರೈತರ ಆಯ್ತು, ಈಗ